ನಮಸ್ಕಾರ ಸ್ನೇಹಿತರೆ. ಕನ್ನಡದ ಮೊದಲ ಹೊಸಗನ್ನಡ ಡಿಕ್ಷನರಿಯನ್ನು ಬರೆದವ್ರು ಯಾರು ಗೊತ್ತಾ? ನಮ್ಮ ಕನ್ನಡದವರಲ್ಲ, ಆದರೆ ಕನ್ನಡದ ಮೇಲೆ ಅತಿಯಾದ ಅಭಿಮಾನನ ಬೆಳೆಸ್ಕೊಂಡು ಹೆಚ್ಚಿನ ಅಧ್ಯಯನನ ಕನ್ನಡದಲ್ಲಿ ಮಾಡಿದಂಥ ಜರ್ಮನಿ ಮೂಲದ ರೆವರೆಂಡ್ ಫರ್ಡಿನಂಡ್ ಕಿಟ್ಟಲ್ರವರು. ಕಿಟ್ಟಲ್ರವರು 1853ನೇ ಇಸ್ವಿಯಲ್ಲಿ ಜರ್ಮನಿಯಿಂದ ಕ್ರಿಶ್ಚಿಯನ್ ಮಿಷನರಿಗೋಸ್ಕರ ಭಾರತಕ್ಕೆ ಬರ್ತಾರೆ. ಸೌತ್ ಇಂಡಿಯಾದ ಬೇರೆ ಬೇರೆ ಕಡೆ ತುಂಬ ವರ್ಷಗಳು ಕೆಲಸ ಮಾಡ್ತಾರೆ. ಅವರಿಗೆ ಕರ್ನಾಟಕ ತುಂಬ ಇಷ್ಟ ಆಗಿಬಿಡುತ್ತೆ. ಧಾರವಾಡ, ಮಡಿಕೇರಿ, ಮೈಸೂರು, ಮಂಗಳೂರಲ್ಲಿ ಇವರು ಸತತವಾಗಿ ಮಿಷನರಿ ಕೆಲಸನ ಮಾಡ್ತಾರೆ. ನಂತರದಲ್ಲಿ ಇವರು ಕನ್ನಡದ ಬಗ್ಗೆ ಅಧ್ಯಯನ ನಡೆಸ್ತಾ ಕನ್ನಡದಲ್ಲಿ ಒಂದು ಡಿಕ್ಷನರಿ ಬರಿಬೇಕು ಅಂತ ಕರ್ನಾಟಕದ ಉದ್ದಗಲಕ್ಕೂ ಸುಮಾರು 2 ದಶಕಗಳ ಕಾಲ ಟ್ರಾವೆಲ್ ಮಾಡ್ತಾರೆ. 1894ರಲ್ಲಿ ಕಿಟ್ಟಲ್ರವರು 70,000ಕ್ಕೂ ಹೆಚ್ಚು ಪದಗಳನ್ನು ಒಳಗೊಂಡಿರುವಂಥ 1700 ಪುಟಗಳಷ್ಟು ದೊಡ್ಡದಾಗಿರುವಂಥ ಕನ್ನಡ ಇಂಗ್ಲೀಷ್ ಡಿಕ್ಷನರಿಯನ್ನು ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಕೇವಲ ಪದಗಳಿಗೆ ಅರ್ಥ ಮಾತ್ರ ಅಲ್ಲ, ಅದರ ಜೊತೆಗೆ ಅದನ್ನು ಪದಗಳನ್ನು ಹೇಗೆ ಬಳಸಬೇಕು ವಾಕ್ಯಗಳಲ್ಲಿ, ಹಾಗೆ ಇದಕ್ಕಿರುವಂಥ ಲಿಟ್ರರಿ ರೆಫರೆನ್ಸಸ್ನ ಕೂಡ ಕೊಡ್ತಾರೆ. ಇದು ನಮಗೆ ಅವರಿಗೆ ಕನ್ನಡದ ಬಗ್ಗೆ ಎಷ್ಟು ಆಳ ಅರಿವಿತ್ತು ಅನ್ನೋದು ಗೊತ್ತಾಗುತ್ತೆ. ಇವರು ಕೇವಲ ಕನ್ನಡ ಇಂಗ್ಲೀಷ್ ಡಿಕ್ಷನರಿಯನ್ನು ಮಾತ್ರ ಅಲ್ಲ, 1903ರಲ್ಲಿ ಒಂದು ಕನ್ನಡ ವ್ಯಾಕರಣ ಪುಸ್ತಕವನ್ನು ಕೂಡ ಬರೀತಾರೆ. ಇಷ್ಟೇ ಅಲ್ಲ, ಕನ್ನಡದ ಹಲವಾರು ಪದ್ಯಗಳನ್ನು ಇವರು ಜರ್ಮನ್ಗೆ ಟ್ರಾನ್ಸ್ಲೇಟ್ ಕೂಡ ಮಾಡ್ಕೋತಾರೆ. ಇವ್ರಿಗೆ ಮಾತ್ರನೇ ಅಲ್ಲ ಕನ್ನಡದ ಬಗ್ಗೆ ಅಭಿಮಾನ ಇದ್ದಿದ್ದು, ಕನ್ನಡಿಗರಿಗೂ ಇವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಹಾಗಾಗಿ ನಾವಿವತ್ತಿಗೆ ಕೂಡ ಧಾರವಾಡ ಹಾಗೂ ಬೆಂಗಳೂರಲ್ಲಿ ಇವರ ಹೆಸರಿನ ರಸ್ತೆಗಳನ್ನು ನೋಡ್ಬೋದಾಗಿದೆ. ಇವರ ಕೊಡುಗೆಗೆ ನಮ್ಮದೊಂದು ಮೆಚ್ಚುಗೆ ಯಾವಾಗಲೂ ಇರುತ್ತೆ.